ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಇದರಿಂದ ನಾವೇನು ಒಂದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ, ನಾವು ಎಲ್ಲ ನೋಟಿಫಿಕೇಷನನ್ನು ಕೆ ಇ ಅವರ ಕಡೆಯಿಂದ ಕೆ ಇಯ ವೆಬ್ಸೈಟಲ್ಲೇ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಬರೋದಿಲ್ಲ. ಕೆ ಇಯ ಟ್ವಿಟರ್ ಪೇಜನ್ನು ಕೂಡ ನೀವು ಆವಾಗ ನೋಡ್ತಾ ಇರಬೇಕು. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಕೆ ಇಯ ಟ್ವಿಟರ್ ಪೇಜಿನಲ್ಲಿ ಈಗ ತಾನೇ ಬಂದಿರುವಂಥ ಒಂದು ನೋಟಿಫಿಕೇಷನ್ ಏನಂತಂದರೆ, ಫಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಏನಿದೆ ಅದು 7ನೇ ತಾರೀಕು, ಅಂದರೆ ನಿನ್ನೆ ಬೆಳಗ್ಗೆ 11 ಗಂಟೆಗೆ ಅನೌನ್ಸ್ ಆಗಬೇಕಿತ್ತು. ಮಧ್ಯಾಹ್ನ 2 ಗಂಟೆಗೆ ಅನೌನ್ಸ್ ಆಗಬೇಕಿತ್ತು, ಹೌದಾ? ಕೆ ಸಿ ಇ ಟಿಗೆ ಸಂಬಂಧಪಟ್ಟಾಗೆ. ಸೊ ಆ ಕೆ ಸಿ ಇ ಟಿಯ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಏನಿದೆ ಅದು ನಾಳೆ, ಅಂದರೆ ಆಗಸ್ಟ್ 9 ಸಂಜೆ 6 ಗಂಟೆಯ ನಂತರ ಕೆ ಇ ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡ್ತೀವಿ ಅಂಥೇಳಿ ಇಲ್ಲಿ ಕೆ ಇ ಅವರು ನೋಟಿಫಿಕೇಷನ್ನ ಕೊಟ್ಟಿರುವಂಥದ್ದು. ಸೊ ಇದು ಕೆ ಇ ಎಯ ಅಫಿಷಿಯಲ್ ಟ್ವಿಟರ್ ಪೇಜಿಂದ ಬಂದಿರುವಂಥದ್ದು. ನಿಮಗೆ ಇದರ ಬಗ್ಗೆ ನೋಟಿಫಿಕೇಷನು ಕೆ ಇ ವೆಬ್ಸೈಟಲ್ಲಿ ಎಲ್ಲೂ ಕೂಡ ಸಿಗೋದಿಲ್ಲ. ಯಾಕಂದರೆ ಇಂಥ ಸಣ್ಣ ವಿಷಯಗಳನ್ನು ಇವರು ಟ್ವಿಟರಲ್ಲಿ ಹೇಳಿಬಿಡ್ತಾರೆ. ನಾವು ಅದಕ್ಕಾಗಿ ಏನು ಮಾಡಬೇಕು? ಟ್ವಿಟರ್ನು ನೋಡ್ತಾ ಇರಬೇಕು, ಇದನ್ನು ನೋಡ್ತಾ ಇರಬೇಕು. ಓಕೆ, ಸೊ ಇದರಿಂದ ಒಂದು ಪಾಯಿಂಟ್ ಕ್ಲಿಯರ್ ಆಯಿತು. ಫಸ್ಟ್ ಮಾಕ್ ಅಲಾಟ್ಮೆಂಟ್ ನಾಳೆ ಸಂಜೆ 6 ಗಂಟೆಯ ನಂತರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಯು ಜಿ ಸಿ ಇ ಟಿದು. ಅಂದರೆ ಇದರಿಂದ ಕಾಮನ್ ಸೆನ್ಸ್ ಏನಂತಂದರೆ, ನಾಳೆ ನಿಮಗೆ ನೀಟ್ 2024 ಆಪ್ಷನ್ ಎಂಟ್ರಿ ನಾಳೆಯಿಂದ ಸ್ಟಾರ್ಟ್ ಆಗೋದು 99.9% ಡೌಟ್ ಅಂದಾಗೆ ಆಯಿತು. ಸೊ ಮುಂದೆ ನೋಟಿಫಿಕೇಷನ್ ಏನು ಬರ್ತದೆ ನಿಮಗೆ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.